एक दर्दनाक और हिला देने वाली घटना कर्नाटका के विजयपुरा जिला के नागथाने गांव से सामने आई है, जहां एक पिता ने अपने ही 6 साल के बेटे का कत्ल कर दिया। मृतक बच्चे की पहचान सिद्धार्थ के रूप में हुई है। पुलिस के मुताबिक आरोपी पिता मल्लिकार्जुन आरेकेरी को बच्चे की पहचान को लेकर शक था, जो धीरे धीरे खौफनाक सोच में बदल गया। 16 मार्च को उसने अपनी पत्नी से कहा कि वो बच्चे को स्कूल एडमिशन के लिए ले जा रहा है, लेकिन वो उसे महाराष्ट्र के करड़ ले गया और कृष्णा नदी के किनारे ले जाकर उससे पानी में धक्का दे दिया, जिससे बच्चे की मौत हो गई। इसके बाद आरोपी घर लौट आया और पत्नी को गुमराह करता रहा। 18 मार्च को पुलिस को एक अनजान बच्चे की लाश मिली, जबकि 1 अप्रैल को मां के शक के बाद मिसिंग कंप्लेंट दर्ज हुई। कर्नाटका और महाराष्ट्र पुलिस की जॉइंट इन्वेस्टिगेशन में मोबाइल लोकेशन के आधार पर सच सामने आया और पूछताछ में आरोपी ने अपना जुर्म कबूल कर लिया। पुलिस ने आरोपी को गिरफ्तार कर लिया है और आगे की जांच जारी है। ये घटना समाज के लिए एक बड़ा सवाल खड़ा करती है। क्या अंधा शक इतना खतरनाक हो सकता है? गुलबर्गा ईगल आई न्यूज़। ಮಲ್ಲಿಕಾರ್ಜುನ್ ಅರಿಕೇರಿ ಅನ್ನುವಂಥವನು ಮಾರ್ಚ್ 15-16ನೇ ತಾರೀಕಿನಂತೂ ಮಗನನ್ನು ಅಡ್ಮಿಷನ್ ಮಾಡಿಸ್ತೀನಿ ಅಂತಂತೇಳಿ ಮನೆ ಹತ್ರ ಕರ್ಕೊಂಡೋಗಿರ್ತಾನೆ, 6 ವರ್ಷದ ಮಗುವನ್ನು. ಆದರೆ ಒಂದೆರಡು ದಿನ ಬಿಟ್ಟು ಅವನು ವಾಪಸ್ ಮನೆಗೆ ಬಂದಿರ್ತಾನೆ. ಏಪ್ರಿಲ್ 1 ರಂದು ಮಗನ ಬರ್ಡೇ ಇರುತ್ತೆ. ತಾಯಿ ಮಗನನ್ನು ನೋಡಲೇಬೇಕು ಅಂತಂತೇಳಿ ಹಠ ಹಿಡಿದಾಗ ಆತ ಕೊಡುವಂಥ ಹೇಳಿಕೆಗಳು ಮನೆಯವ್ರಿಗೂ ಕೂಡ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಆ ಮಿಸ್ಸಿಂಗ್ ಕೇಸನ್ನು ಪತ್ತೆ ಮಾಡ್ಕೊಂಡು ಹೋದಾಗ ಈ ವ್ಯಕ್ತಿ ಮತ್ತೆ ಮನೆ ಹತ್ರ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಆದ್ದರಿಂದ ತಂದೆಯ ಮೇಲೆ ಹೆಚ್ಚಿನ ಸಂಶಯ ಬಂದಿರುತ್ತೆ. ತಂದೆಯನ್ನು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿದಾಗ ಈ ಹುಟ್ಟಿದಂಥ ಮಗು ನಂದಲ್ಲ ಅನ್ನುವಂಥ ಒಂದು ಸಂಶಯವನ್ನು ಪಟ್ಕೊಂಡು 6 ವರ್ಷದಂಥ ಸಿದ್ಧಾರ್ಥ ಅನ್ನುವಂಥ ಮಗುವನ್ನು ಮಹಾರಾಷ್ಟ್ರದ ಕರಾಡ್ ಜಿಲ್ಲೆಯಲ್ಲಿ ಕರಾಡ್ ಊರಿಗೆ ಕರ್ಕೊಂಡೋಗಿ ಅಲ್ಲಿ ಕೃಷ್ಣಾ ನದಿಯಲ್ಲಿ ನೂಕಿದ್ದೀನಿ ಅಂತಂತ ಹೇಳ್ತಾನೆ. ಆ ಹಿನ್ನೆಲೆಯಲ್ಲಿ ಮತ್ತೆ ನಾವು ಪ್ರಕರಣವನ್ನು ಕೆದಕಿದಾಗ ಕರಾಡ್ ಜಿಲ್ಲೆಯಲ್ಲಿ ಒಂದು UDR ಕೇಸ್ ರಿಜಿಸ್ಟರ್ ಆಗುತ್ತೆ. ಒಂದು 6 ವರ್ಷದ ಮಗುವಿನ ಬಾಡಿ ಕೃಷ್ಣಾ ನದಿಯಲ್ಲಿ ಸಿಕ್ಕಿರುತ್ತೆ. ಆ ಹಿನ್ನೆಲೆಯಲ್ಲಿ UDR ಕೂಡ ರಿಜಿಸ್ಟರ್ ಆಗಿರುತ್ತೆ. ಬಾಡಿ ಫೋಟೋಸ್ಗಳನ್ನ ಎಲ್ಲ ಚೆಕ್ ಮಾಡಿದಾಗ ಮಗು ಇದೆ ಅಂತಂತೇಳಿ ಐಡೆಂಟಿಫೈ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸ್ವಂತ ಮಗನನ್ನೇ ಈತ ನೀರಿನಿಗೆ ನೂಕಿ ಕೊಂದಿರುವುದು ದೃಢಪಡುತ್ತೆ. ಆ ಹಿನ್ನೆಲೆಯಲ್ಲಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಈಗಾಗಲೇ ತಂದೆಯನ್ನು ಅರೆಸ್ಟ್ ಮಾಡಲಾಗಿದೆ.